ಓಕೆ. ನನ್ನ ಹೆಸರು ಧರ್ಮಪ್ಪ ಎಚ್.ಎ. ಮಾರಿಕಂಬ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷರು. ಏನು ನಾವು ಹೊನ್ನಾಳಿಯ ಒಂದು ಇತಿಹಾಸದಲ್ಲಿ ಮಾರಿಕಂಬ ದೇವಿ ಜಾತ್ರಾ ಮಹೋತ್ಸವ ಏನು ನಡೆಸ್ಕೊಂಡು ಬಂದಿದ್ವಿ, ಅದೇ ರೀತಿಯಾಗಿ ಊರಿನ ಎಲ್ಲ ಹಿರಿಯರು ಹಾಗೂ ಕಿರಿಯರು ಸಮಸ್ತ ಮಾರಿಕಂಬ ದೇವಿಯ ಒಂದು ಭಕ್ತಾದಿಗಳ ಒಂದು ತೀರ್ಮಾನದಂತೆ ಪ್ರತಿ 5 ವರ್ಷಕ್ಕೊಮ್ಮೆ ಮಾರಿಕಂಬ ಜಾತ್ರಾ ಮಹೋತ್ಸವ ಮಾಡಬೇಕಂತ ತೀರ್ಮಾನಿಸಿದ್ದು. ಅದೇ ರೀತಿಯಾಗಿ ಆಗಸ್ಟ್ 4, 5, 6ರಂದು ಮಾರಿಕಂಬ ಜಾತ್ರಾ ಮಹೋತ್ಸವ ನಡೆಸಲು ತೀರ್ಮಾನಿಸಿದ. ಅದರಂತೆ ಕಾರ್ಯಕ್ರಮ ಎಲ್ಲ ನಡೆಯುತ್ತದೆ. ಸರ್ವ ಭಕ್ತಾದಿಗಳು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಈ ಒಂದು ಮಾರಿಕಂಬ ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ 6ನೇ ತಾರೀಕು ಭಾಳ ಒಂದು ಸುಮಾರು 20-25 ಜನ ಸೇರುವ ಒಂದು ಸಂಭವ ಇದೆ. ಆ ಜಾತ್ರಾ ಮಹೋತ್ಸವದಲ್ಲಿ ಅಮ್ಮಿನ ಜಾತ್ರಾ ಮಹೋತ್ಸವ ನೀವು ಭಾಗವಹಿಸಿ ನಿಮ್ಮ ಊರು ಕರೆ ತಂದರೆ, ಇದು ಮಾರಿ ಹಬ್ಬ ಅಂದರೆ ಒಂದು ಸರ್ವ ಜನಾಂಗ ಶಾಂತಿಯ ತೋಟ ಇದ್ದಂಗೆ. ಒಂದು ಜಾತಿಗೆ ಸೀಮಿತವಲ್ಲ, ಒಂದು ಪರಿಶಿಷ್ಟ ಜಾತಿಯಿಂದ ಏನು ಮೇಲ್ಜಾತಿವರೆಗೂ ಸಹ ತನ್ನದೇ ಆದಂಥ ಬಾಬುಗಳಿದೆ. ಎಲ್ಲರೂ ಆ ಬಾಬುಗಳನ್ನು ಅರಿತುಕೊಂಡು ಈ ದೇವಿಗೆ ಕೆಲಸ ಮಾಡಿ ಒಂದು ಕೃಪೆ ಪಾತ್ರರಾಗಿ ಈ ಹಬ್ಬವನ್ನು ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕಾಗಿ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಹಾಗೂ ಮಾರಿಕಂಬ ಜಾತ್ರಾ ಭಕ್ತರಲ್ಲಿ ನಾನು ವಿನಂತಿಸಿಕೊಳ್ತೀನಿ. ತಾರೀಕು ಏನು ತಿಮ್ಮಿನಕಟ್ಟೆ ರಸ್ತೆಯ ದುರ್ಗಮ್ಮ ದೇವಸ್ಥಾನದಿಂದ ಅಮ್ಮ ಮಾರಿಕಂಬ ದೇವಿ ಅಲ್ಲಿ ಪ್ರತಿಷ್ಠಾಪನೆಗೊಂಡು, ಅದು ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಒಂದು ಮಾಂಗಲ್ಯಧಾರಣೆ ಕಾರ್ಯಕ್ರಮ ನಡೀತದೆ. ಆ ಮಾಂಗಲ್ಯಧಾರಣೆ ಕಾರ್ಯಕ್ರಮ ನಡೆದ ನಂತರ ಉಡಿದುಂಬ ಕಾರ್ಯಕ್ರಮ ನಡೆದು ಅಲ್ಲಿ ಪೂಜೆ ಎಲ್ಲ ಸರ್ವ ಭಕ್ತಾದಿಗಳಿಗೂ ಅಮ್ಮನ ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಆ ದರ್ಶನ ಎಲ್ಲ ಆದ ನಂತರ ರಾತ್ರಿ 10 ಗಂಟೆಗೆ ಏನು ಹಳೆಪೇಟೆ ಮುಖಾಂತರ ಈ ಮಾರಿಗದ್ದಿಗೆ ಅಮ್ಮ ಪ್ರತಿಷ್ಠಾಪನೆಗೊಂಡು ಏನು ನಮ್ಮ ಪೂರ್ವಿಕರು ಏನು ಹಿಂದೆ ಮಾಡ್ಕೊಂಡು ಬರ್ತಾರೆ ವಿಧಿವಿಧಾನ ಕಾರ್ಯಕ್ರಮಗಳು ಎಲ್ಲ ಅವತ್ತು ರಾತ್ರಿ ಎಲ್ಲ ನೆರವೇರುತ್ತವೆ. ನೆರವೇರಿದ ನಂತರ ಬುಧವಾರ ಸಂಜೆ ಗಾವಮರಿ ತರುವ ಒಂದು ಕಾರ್ಯಕ್ರಮವೂ ಸಹ ಇದೆ. ಗುರುವಾರ 12 ಗಂಟೆಗೆ ಅಮ್ಮನ ಒಂದು ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಏನು ಈ ಹಳೆಪೇಟೆ ರಸ್ತೆಯಿಂದ ನ್ಯಾಮತಿ ರಸ್ತೆ, ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಕೆನರಾ ಬ್ಯಾಂಕ್ ಅಡ್ಡ ರಸ್ತೆ ಪ್ಯಾಂಟೆ ಮುಖಾಂತರ ಮಾತಿಂಗಮ್ಮ ದೇವಸ್ಥಾನ ತಿಮ್ಮಿನಕಟ್ಟೆ ರಸ್ತೆ ಹೋಗಿ ಕೊನೆಗೊಳ್ಳುವುದು. ಎಲ್ಲರೂ ನಮ್ಮ ಮಾರಮ್ಮ ದೇವಿ ಕೃಪೆ ಪಾತ್ರರಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲ ಸರ್ವ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ತಾರೆ. ಡೊಳ್ಳುಗಳು ಇದ್ದಾವೆ, ಜಂಡೆ ಇದೆ, DJ ಇದೆ, ಕೀಲ್ಕುಣಿತ ಇದೆ, ಆಮೇಲೆ ಡೊಳ್ಳು ರಸಮಂಜರಿ ಕಾರ್ಯಕ್ರಮ ಇದೆ. ಎಲ್ಲವೂ ಏನು ನಮ್ಮ ಸಾಂಸ್ಕೃತಿಕವಾಗಿ ನಾವು ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿದ್ದೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವಾಹನ ನಿಲುಗಡೆ ಇರ್ಬೋದು, ಇಲ್ಲಿ ಎಲ್ಲರಿಗೂ ಕಂಟ್ರೋಲ್ ಮಾಡಿ ನಮ್ಮ ಅಲ್ಲೇ ಬಯಲುಸೀಮೆ ಮಂಡಳಿ ಅಧ್ಯಕ್ಷರಾದ H.P. ಮಂಜಪ್ಪನವರು CPI ಸಾಹೇಬ್ರ ಅವ್ರು ಮಾತಾಡಿದ್ದಾರೆ ಎಲ್ಲೆಲ್ಲಿ. ಯಾಕೆಂದರೆ ಈ ಟೈಮ್ ಅವರು ಹೇಳಿದರು, CPI ಸಾಹೇಬ್ರು, ಈ ಟೈಮ್ ಭಾಳ ಜನ ಬರೋ ಸಂಭವ ಇದೆ, ನಾವು ಬೈಕ್ ಪಾರ್ಕಿಂಗ್ ಒಂದು ಕಡೆ, ಕಾರ್ ಪಾರ್ಕಿಂಗ್ ಒಂದು ಕಡೆ ಮಾಡೋಣ ಅಂತ ಹೇಳಿದ್ದಾರೆ. ಬೈಕ್ ಪಾರ್ಕಿಂಗ್ಗೆ ಹಳೆ ಕ್ವಾರ್ಟರ್ಸ್ ಇದೆಯಲ್ಲ, ಪೊಲಿಟಿಕ್ಸ್ ಹಳೆ ಕ್ವಾರ್ಟರ್ಗೆ ಬೈಕ್ ಪಾರ್ಕಿಂಗ್ ಅಲ್ಲೇ ಸೂಚಿಸಿದ್ದಾರೆ. ಕುರಿ ಸಂತೆ ಮೈದಾನದಲ್ಲಿ ಕಾರ್ ಪಾರ್ಕಿಂಗು, ಅದು ಮೀರ್ತು ಅಂದರೆ ಪಟ್ಟಣ ಸಿಟಿ ಲೇಔಟ್ನಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಾವು ಮಾಡಲಿಕ್ಕೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನಂಥದ್ದೆಲ್ಲ ನಮ್ಮ ಲೀಡರ್ ಮುಖಾಂತರ ತೀರ್ಮಾನ ಮಾಡಿ ನಾವು ಎಲ್ಲೆಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡ್ತೀವಿ.